ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗ್ರಾಫ್ ಥಿಯರಿ ಮೊದಲನೇ ಮಾಡ್ಯೂಲ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುವಂತಹ ಗ್ರಾಫ್ ಅಂಡ್ ಟೈಪ್ಸ್ ಆಫ್ ಗ್ರಾಫ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಾನು 6 ಅಷ್ಟೇ ಬರ್ದಿದ್ದೀನಿ. ಸೊ ಇನ್ನು 3 ಬಾಕಿ ಇದೆ, ಟೋಟಲ್ 9 ಇರೋದು. ಸೊ ಅದನ್ನ ಇದಾದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಗ್ರಾಫ್ ಅಂತ ಅಂದ್ರೆ ಏನು? ಎ ಗ್ರಾಫ್ ಈಸ್ ಎ ಡಯಾಗ್ರಾಮ್ ಕನ್ಸಿಸ್ಟಿಂಗ್ ಆಫ್ ಕಲೆಕ್ಷನ್ ಆಫ್ ವರ್ಟಿಸಿಸ್ ಟುಗೆದರ್ ವಿತ್ ಎಡ್ಜಸ್ ಅಂತ ಅಂದ್ರೆ ಎಡ್ಜಸ್ ಮತ್ತೆ ವರ್ಟಿಸಿಸ್ ಎರಡನ್ನೂ ಕೂಡ ಕಂಬೈನ್ಡ್ ಆಗಿ ನಾವೇನಂತ ಕರಿತೀವಿ? ಗ್ರಾಫ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎ ಬಿ ಸಿ ಡಿ. ಸೊ ಈ ಎ ಬಿ ಸಿ ಡಿ ಇದಾವಲ್ಲ, ಸೊ ಇವುಗಳನ್ನ ನಾವೇನಂತ ಕರಿತೀವಿ? ವರ್ಟಿಸಿಸ್ ಅಂತ ಕರಿತೀವಿ. ಅಂತ ಅಂದ್ರೆ ಪ್ರತಿಯೊಂದು ಸಪರೇಟ್ ಆಗಿ ಸಿಂಗಲ್ ಆಗಿ ಕರಿಬೇಕು ಅಂತ ಅಂದ್ರೆ ವರ್ಟೆಕ್ಸ್ ಅಂತ ಕರಿತೀವಿ. ಎಲ್ಲದನ್ನು ಸೇರಿ ಪ್ಲೂರಲ್ ಅಲ್ಲಿ ಏನಂತ ಕರಿತೀವಿ? ವರ್ಟಿಸಸ್ ಅಂತ ಕರಿತೀವಿ. ಸೊ ಈ ಎರಡು ವರ್ಟಿಸಸ್ ಗಳನ್ನ ಕನೆಕ್ಟ್ ಮಾಡ್ತಿದೆಯಲ್ಲ ಲೈನ್, ರಿಲೇಶನ್ಶಿಪ್ ಅನ್ನ ತೋರಿಸೋದಕ್ಕೋಸ್ಕರ, ಸೊ ಇದನ್ನ ಏನಂತ ಕರಿತೀವಿ ನಾವು? ಎಡ್ಜಸ್ ಅಂತ ಕರಿತೀವಿ. ಸರಿನಾ? ಸೊ ವರ್ಟಿಸಸ್ ಅಂತ ಅಂದ್ರೇನು? ಇವುಗಳು ಕನೆಕ್ಟಿಂಗ್ ಪಾಯಿಂಟ್ಸ್ ಗಳು. ನೆಕ್ಸ್ಟ್ ಆ ಕನೆಕ್ಟಿಂಗ್ ಪಾಯಿಂಟ್ಸ್ ಅನ್ನ ಕನೆಕ್ಟ್ ಮಾಡುವಂತ ಲೈನ್ ಅನ್ನ ಏನಂತ ಕರಿತೀವಿ ನಾವು? ಎಡ್ಜಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇದಷ್ಟನ್ನು ಕೂಡ ಕಾಂಪ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಗ್ರಾಫ್ ಅಂತ ನಾವು ಕರಿತಾ ಹೋಗ್ಬೋದು. ಸರಿನಾ? ಸೊ ನೋಡಿ ಇಲ್ಲಿ ಜಿ ಆಫ್ ವಿ ಕಾಮ ಇ ಅಂತ ಬರೀಬಹುದು. ಸೊ ವಿ ಅಂತ ಅಂದ್ರೆ ವರ್ಟೆಕ್ಸ್ ಸೆಟ್ ಆಫ್ ದಿ ಗ್ರಾಫ್ ಅಂತಂದ್ರೆ ಎಷ್ಟು ವರ್ಟೆಕ್ಸ್ ಗಳಿದೆ ಅವಷ್ಟು ಕೂಡ. ನೆಕ್ಸ್ಟ್ ಇ ಅಂತ ಅಂದ್ರೆ ಎಡ್ಜ್ ಸೆಟ್ ಆಫ್ ದಿ ಗ್ರಾಫ್. ಸೊ ಇವೆರಡನ್ನು ಸೇರಿಸಿದ್ರೆ ನಮಗೆ ಕಂಪ್ಲೀಟ್ ಗ್ರಾಫ್ ಸಿಗ್ತಾ ಹೋಗುತ್ತೆ. ಸೊ ಈ ಗ್ರಾಫ್ ಅಲ್ಲಿ ಟೋಟಲ್ 9 ಟೈಪ್ಸ್ ಆಫ್ ಗ್ರಾಫ್ಸ್ ಬರ್ತವೆ. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದು ಯಾವುದು? ನಲ್ ಗ್ರಾಫ್. ನಲ್ ಅಂತ ಅಂದ್ರೇನು? ಏನು ಇಲ್ಲ ಅಂತ ನೋಡಿ ಇಲ್ಲಿ ಏನಂತ ಹೇಳ್ತಾರೆ? ಈ ಗ್ರಾಫ್ ಹೂಸ್ ಎಡ್ಜ್ ಸೆಟ್ ಈಸ್ ಎಂಟಿ ಅಂತ ಅಂದ್ರೆ ಎಡ್ಜ್ ಗಳೇ ಇರಲ್ಲ, ಕೇವಲ ವರ್ಟಿಸಿಸ್ ಗಳಿರ್ತವೆ. ನೋಡಿ V1 V2 V3 ಓನ್ಲಿ ವರ್ಟಿಸಿಸ್, ನೋ ಎಡ್ಜಸ್. ಯಾವ ಒಂದು ಗ್ರಾಫ್ ಅಲ್ಲಿ ಕೇವಲ ವರ್ಟಿಸಿಸ್ ಗಳು ಇರ್ತವೆ, ನೋ ಎಡ್ಜಸ್ ಗಳು ಅಂತಂದ್ರೆ ಎಡ್ಜ್ ಗಳೇ ಇರಲ್ಲ, ಅದನ್ನ ಏನಂತ ಕರಿತೀವಿ ನಾವು? ನಲ್ ಗ್ರಾಫ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ರಿವಿಯಲ್ ಗ್ರಾಫ್ ಅಂತ ಅಂದ್ರೇನು? ಗ್ರಾಫ್ ಹ್ಯಾವಿಂಗ್ ಓನ್ಲಿ ಒನ್ ವರ್ಟೆಕ್ಸ್ ಅಂಡ್ ನೋ ಎಡ್ಜ್ ಅಂತಂದ್ರೆ ಕೇವಲ ಒಂದೇ ಒಂದು ವರ್ಟೆಕ್ಸ್ ಇದೆ. ನಮಗೆ ನಾವೇನಾದ್ರೂ ಎಡ್ಜ್ ಅನ್ನ ಬರಿಬೇಕು ಅಂತಂದ್ರೆ ಮಿನಿಮಮ್ 2 ಆದ್ರೂ ಕೂಡ ವರ್ಟಿಸಿಸ್ ಬೇಕಲ್ವಾ? ಅಂತಂದ್ರೆ 2 ಪಾಯಿಂಟ್ ಅನ್ನ ನಾನು ಕನೆಕ್ಟ್ ಮಾಡಿದ್ರೇನೆ ಅದು ಎಡ್ಜ್ ಆಗೋದು. ಬಟ್ ಇಲ್ಲಿ ಕೇವಲ ಒಂದೇ ಒಂದು ವರ್ಟೆಕ್ಸ್ ಇರೋದ್ರಿಂದ ನಮಗೆ ಎಡ್ಜ್ ಅನ್ನ ಡ್ರಾ ಮಾಡೋದಕ್ಕಾಗಲ್ಲ. ಸೆಲ್ಫ್ ಲೂಪ್ ಅನ್ನು ಕೂಡ ನೀವು ಕನ್ಸಿಡರ್ ಮಾಡಕ್ ಹೋಗ್ಬಾರ್ದು. ಸರಿನಾ? ಈಗ ನೆಕ್ಸ್ಟ್ ಡೈರೆಕ್ಟೆಡ್ ಗ್ರಾಫ್. ಎ ಗ್ರಾಫ್ ಇನ್ ವಿಚ್ ಆಲ್ ದಿ ಎಡ್ಜಸ್ ಆರ್ ಡೈರೆಕ್ಟೆಡ್. ನೋಡಿ ಆಲ್ ದಿ ಎಡ್ಜಸ್ ಆರ್ ಡೈರೆಕ್ಟೆಡ್ ಅಂತಂದ್ರೆ ನೋಡಿ ಎ ಬಿ ಸಿ ಇವುಗಳನ್ನ ಏನಂತ ಕರಿತೀವಿ ನಾವು? ವರ್ಟಿಸಿಸ್ ಅಂತ ಕರಿತೀವಿ. ಈ ವರ್ಟಿಸಿಸ್ ಅನ್ನ ಕನೆಕ್ಟ್ ಮಾಡಿರುವಂತ ಲೈನ್ ಅನ್ನ ಎಡ್ಜ್ ಅಂತ ಕರಿತೀವಿ. ಈಗ ಡೈರೆಕ್ಷನ್ ಇದೆ ಫ್ರಮ್ ಎ ಟು ಬಿ. ನೋಡಿ ಇಲ್ಲಿ ಎಡ್ಜ್ ಯಾವ ತರ ಹೋಗ್ತಾ ಇದೆ? ಎ ಇಂದ ಬಿ ಹೋಗ್ತಾ ಇದೆ. ನೆಕ್ಸ್ಟ್ ಬಿ ಇಂದ ಸಿ ಹೋಗ್ತಾ ಇದೆ, ಸಿ ಇಂದ ಎ ಹೋಗ್ತಾ ಇದೆ. ಎಡ್ಜಿಗೂ ಕೂಡ ಡೈರೆಕ್ಷನ್ ಇದೆ, ಯಾವ ವರ್ಟೆಕ್ಸ್ ಇಂದ ಯಾವ ವರ್ಟೆಕ್ಸ್ ಗೆ ಹೋಗ್ತಾ ಇದೆ ಅಂತ. ಸೊ ಇದನ್ನ ಏನಂತ ಕರಿತೀವಿ ನಾವು? ಡೈರೆಕ್ಟೆಡ್ ಗ್ರಾಫ್. ಎ ಗ್ರಾಫ್ ಇನ್ ವಿಚ್ ದ ಎಡ್ಜಸ್ ವಿಲ್ ಬಿ ಹ್ಯಾವಿಂಗ್ ದ ಡೈರೆಕ್ಷನ್. ಇದರ ಆಪೋಸಿಟ್ ಏನು? ಅನ್ಡೈರೆಕ್ಟೆಡ್ ಗ್ರಾಫ್. ಅನ್ಡೈರೆಕ್ಟೆಡ್ ಗ್ರಾಫ್ ಅಂತಂದ್ರೇನು? ಗ್ರಾಫ್ ಇನ್ ವಿಚ್ ಆಲ್ ದಿ ಎಡ್ಜಸ್ ಆರ್ ನಾಟ್ ಹ್ಯಾವಿಂಗ್ ಎನಿ ಡೈರೆಕ್ಷನ್. ನೋಡಿ ಇಲ್ಲಿ ಯಾವ್ದಾದ್ರು ಎಡ್ಜ್ ಡೈರೆಕ್ಷನ್ ಇದೆಯಾ? ಡೈರೆಕ್ಷನ್ ಇಲ್ಲ. ಸೊ ಈ ರೀತಿ ನಾವೇನಾದ್ರೂ ಬರೆದ್ರೆ ಮಾತ್ರ ಅದು ಡೈರೆಕ್ಷನ್ ಆಗುತ್ತೆ, ಡೈರೆಕ್ಷನ್ ಇದರಲ್ಲಿ ಇಲ್ಲ. ಸೊ ಏನಂತ ಕರಿಬೇಕು? ಅನ್ಡೈರೆಕ್ಟೆಡ್ ಗ್ರಾಫ್. ನೆಕ್ಸ್ಟ್ ಫೈನೈಟ್ ಗ್ರಾಫ್. ಫೈನೈಟ್ ಅಂತಂದ್ರೆ ಹೆಸರೇ ಹೇಳ್ತಾ ಇದೆ. ನೋಡಿ ಇಲ್ಲಿ ಸಿಂಪಲ್. ಫೈನೈಟ್ ಗ್ರಾಫ್ ಅಂದ್ರೆ ಗ್ರಾಫ್ ಹ್ಯಾವಿಂಗ್ ಫೈನೈಟ್ ನಂಬರ್ ಆಫ್ ವರ್ಟಿಸಿಸ್ ಅಂಡ್ ಎಡ್ಜಸ್. ಸೊ ಒಂದೇ ಅರ್ಥ ಮಾಡ್ಕೋಬೇಕು, ಏನಾದ್ರೂ ಕೂಡ ನಮಗೆ ಫೈನೈಟ್ ನಂಬರ್ ಆಫ್ ವರ್ಟಿಸಿಸ್ ಇದ್ರೆ ಮಾತ್ರ ನಮಗೆ ಫೈನೈಟ್ ನಂಬರ್ ಆಫ್ ಗ್ರಾಫ್ ಬರೋದು. ಸೊ ಇಲ್ಲಿ ವರ್ಟೆಕ್ಸ್ ಗಳ ಸೆಟ್ ಏನಾದ್ರೂ ಕೂಡ ಫೈನೈಟ್ ಆಗಿ, ವರ್ಟೆಕ್ಸ್ ಗಳ ಸೆಟ್ ಫೈನೈಟ್ ಆಗಿದ್ರೆ ಮಾತ್ರ ನಮಗೆ ಎಡ್ಜ್ ಗಳು ಫೈನೈಟ್ ಆಗಿ ಬರೋದು. ನೋಡಿ ಇಲ್ಲಿ ಯಾವ ರೀತಿ ಅಂತ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇದನ್ನೇ ನೀವು ಗ್ರಾಫ್ ಅಂತ ತಗೊಂಡ್ರೆ ಎ ಬಿ ಸಿ ಇದೆ. ಈಗ ಬಿ ಗೆ ಮ್ಯಾಕ್ಸಿಮಮ್ ಎಷ್ಟು ಎಡ್ಜಸ್ ಗಳು ಬರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ? n-1. ಯಾವ್ದಾದ್ರು ಒಂದು ವರ್ಟೆಕ್ಸ್ ಇದೆ ಅಂತಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ n-1 ನಂಬರ್ ಆಫ್ ಎಡ್ಜಸ್ ಗಳು ಬರ್ಬೋದು. ಈಗ ನೀವು ನೋಡಿ ಎಷ್ಟು ವರ್ಟೆಕ್ಸ್ ಗಳಿದೆ? 1 2 3. ಸೊ 3 - 1 ಅಂತಂದ್ರೆ 2. ಸೊ ಮ್ಯಾಕ್ಸಿಮಮ್ ಬಿ ಗೆ ಎಷ್ಟು ಎಡ್ಜ್ ಗಳು ಬರ್ಬೋದು? 2. ನೋಡಿ 1 2 ಎಡ್ಜ್ ಮಾತ್ರ ಬಂದಿದೆ. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಅಂತಂದ್ರೆ ವರ್ಟೆಕ್ಸ್ ಗಳಿದ್ರೆ ಎಡ್ಜಸ್ ಗಳು ಎಷ್ಟು ಬರ್ತವೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಫೈನೈಟ್ ಆದಂಗಲ್ವಾ? ಸೊ ಫೈನೈಟ್ ನಂಬರ್ ಆಫ್ ವರ್ಟಿಸಿಸ್ ಇದ್ರೆ ಮಾತ್ರ ನಮಗೆ ಫೈನೈಟ್ ನಂಬರ್ ಆಫ್ ಎಡ್ಜಸ್ ಬರೋದು. ಸೊ ಅವೆರಡನ್ನೂ ಕೂಡ ಕಂಬೈನ್ಡ್ ಆಗಿ ನಾವೇನಂತ ಕರಿತೀವಿ? ಫೈನೈಟ್ ಗ್ರಾಫ್. ಸೊ ಇದರ ಉಲ್ಟಾ ಏನಾಗುತ್ತೆ? ಇನ್ಫೈನೈಟ್ ಗ್ರಾಫ್. ಎ ಗ್ರಾಫ್ ಇನ್ ವಿಚ್ ಇನ್ಫೈನೈಟ್ ನಂಬರ್ ಆಫ್ ಎಡ್ಜಸ್ ಅಂಡ್ ವರ್ಟಿಸಿಸ್ ವಿಲ್ ಬಿ ದೇರ್. ವರ್ಟಿಸಿಸ್ ಗಳು ಇಲ್ಲಿ ನೋಡಿ, ಕನೆಕ್ಷನ್ ಪಾಯಿಂಟ್ ಅನ್ನ ನಾನು ವರ್ಟಿಸಿಸ್ ಅಂತ ಕರೆದ್ರೆ ಇನ್ಫೈನೈಟ್ ನಂಬರ್ ಆಫ್ ವರ್ಟಿಸಿಸ್ ಇದ್ರೆ ಇನ್ಫೈನೈಟ್ ನಂಬರ್ ಆಫ್ ಎಡ್ಜಸ್ ಇದ್ದೇ ಇರ್ತವೆ ಅಂತ ಅರ್ಥ. ಸೊ ಇನ್ನು 3 ಗ್ರಾಫ್ ಗಳು ಉಳ್ಕೊಂಡಿದ್ದಾರೆ, ಅವುಗಳನ್ನ ಡಿಸ್ಕಸ್ ಮಾಡೋಣ. ಸೊ ಈಗ ಏಳನೇದು ಏನ್ ಹೇಳ್ತಾ ಇರೋದು? ಮಲ್ಟಿ ಗ್ರಾಫ್ ಅಂತ. ಸೊ ಮಲ್ಟಿ ಗ್ರಾಫ್ ಅಂತ ಅಂದ್ರೆ ಸಿಂಪಲ್, ಗ್ರಾಫ್ ಹ್ಯಾವಿಂಗ್ ನೋ ಲೂಪ್ ಬಟ್ ಹ್ಯಾವಿಂಗ್ ಮಲ್ಟಿಪಲ್ ಎಡ್ಜಸ್. ಏನು?
ಇದರಲ್ಲಿ ಸೆಲ್ಫ್ ಲೂಪ್ ಇಲ್ಲ, ಬಟ್ ಮಲ್ಟಿಪಲ್ ಎಡ್ಜಸ್ ಇದೆ. ನೋಡಿ ಇಲ್ಲಿ ಒಂದು ವರ್ಟೆಕ್ಸ್ ಇಂದ ಇನ್ನೊಂದು ವರ್ಟೆಕ್ಸ್ ಮಧ್ಯ ಒಂದಕ್ಕಿಂತ ಜಾಸ್ತಿ ಎಡ್ಜಸ್ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಮಲ್ಟಿಪಲ್ ಎಡ್ಜಸ್ ಅಂತ ಕರಿತೀವಿ. ಲೂಪ್ ಅಂತ ಅಂದ್ರೇನು, ಸೆಲ್ಫ್ ಲೂಪ್ ತರ V3 ಇಂದ V3 ಗೆ ಎಡ್ಜ್, V4 ಇಂದ V4 ಗೆ ಎಡ್ಜ್ ಅಂತಂದ್ರೆ ಸೆಲ್ಫ್ ಲೂಪ್ ಪ್ರಕಾರ. ಇದೇನಾದ್ರೂ ಡೈರೆಕ್ಟೆಡ್ ಆಗಿದ್ರೆ ಈ ರೀತಿ ಬರುತ್ತೆ, ಡೈರೆಕ್ಟೆಡ್ ಸೆಲ್ಫ್ ಲೂಪ್ ಬರುತ್ತೆ. ಸೊ ಇದನ್ನ ಏನಂತ ಕರಿತೀವಿ ನಾವು, ಯಾವುದರಲ್ಲಿ ನೋ ಲೂಪ್ ಅಂತಂದ್ರೆ ಲೂಪ್ ಗಳು ಇರಲ್ಲ, ಬಟ್ ಓನ್ಲಿ ಮಲ್ಟಿಪಲ್ ಎಡ್ಜಸ್ ಆರ್ ಅಲೌಡ್. ನೋಡಿ ಮಲ್ಟಿಪಲ್ ಎಡ್ಜಸ್ ಮಾತ್ರ ಇದೆ, ಸೆಲ್ಫ್ ಲೂಪ್ ಗಳಿಲ್ಲ. ಅದನ್ನ ಏನಂತ ಕರಿಬಹುದು ನಾವು, ಮಲ್ಟಿ ಗ್ರಾಫ್ ಅಂತ ಕರಿಬಹುದು. ನೆಕ್ಸ್ಟ್ 8ನೇದು ಸೂಡೋ ಗ್ರಾಫ್ ಅಂತ ಅಂದ್ರೆ ಏನು, ಗ್ರಾಫ್ ಹ್ಯಾವಿಂಗ್ ಬೋತ್ ದಿ ಲೂಪ್ಸ್ ಅಂಡ್ ಮಲ್ಟಿಪಲ್ ಎಡ್ಜಸ್. ಇದರಲ್ಲಿ ಏನಾಗ್ತಾ ಇದೆ, ಲೂಪ್ ಗಳು ಕೂಡ ಇದೆ, ಮಲ್ಟಿಪಲ್ ಎಡ್ಜಸ್ ಕೂಡ ಇದೆ. ಸೊ ಇದನ್ನೇ ನೀವು ಡೈರೆಕ್ಟೆಡ್ ಆಗಿ ಕೂಡ ಬರೀಬಹುದು. ನೋಡಿ ಇಲ್ಲಿ ಡೈರೆಕ್ಷನ್ ಯಾವ್ದಾದ್ರು ಆಗಿರಲಿ, V1 ಇಂದ V3 ಗೆ, V2 ಇಂದ V3 ಗೆ, V3 ಇಂದ V2 ಗೆ. ಸೊ ಈ ರೀತಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಏನಾದ್ರೂ ಆಗಿರಲಿ, ಬಟ್ ನೆನಪಿರ್ಬೇಕು ಏನು, ಮಲ್ಟಿಪಲ್ ಎಡ್ಜಸ್ ಅಂತಂದ್ರೆ ಒಂದಕ್ಕಿಂತ ಜಾಸ್ತಿ ಎಡ್ಜಸ್ ಗಳು ಎರಡು ವರ್ಟೆಕ್ಸ್ ಗಳ ಮಧ್ಯೆ ಇರ್ತವೆ. ಸೆಲ್ಫ್ ಲೂಪ್ ಅಂತ ಅಂದ್ರೇನು, ಅದೇ ವರ್ಟೆಕ್ಸ್ ಗೆ ಮತ್ತೆ ವಾಪಸ್ ಬರ್ತವೆ. ಈಗ V1 ಇಂದ ಶುರುವಾಗಿ ಮತ್ತೆ V1 ಗೆ, V3 ಇಂದ ಶುರುವಾಗಿ V3 ಗೆ. ಇದೇನಾದ್ರೂ ಡೈರೆಕ್ಟೆಡ್ ಆಗಿದ್ರೆ ನೋಡಿ ಡೈರೆಕ್ಟೆಡ್ ಸೆಲ್ಫ್ ಲೂಪ್ ಆಗುತ್ತೆ. ಸೊ ಗ್ರಾಫ್ ಇನ್ ವಿಚ್ we are having both the loops and the multiple edges will be called as the pseudo graphs. ಸೊ ಇದ್ರ PDF ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬಹುದು, ಬರ್ಕೊಳ್ಳೋ ಅಂತ ಅವಶ್ಯಕತೆ ಏನು ಇಲ್ಲ, ಸರಿನಾ. ನೆಕ್ಸ್ಟ್ ಲಾಸ್ಟ್ ಒನ್, ಸಿಂಪಲ್ ಗ್ರಾಫ್. ಸಿಂಪಲ್ ಗ್ರಾಫ್ ಅಂತ ಅಂದ್ರೇನು, ಗ್ರಾಫ್ ಹ್ಯಾವಿಂಗ್ ನೋ ಲೂಪ್ಸ್ ನೋ ಮಲ್ಟಿಪಲ್ ಎಡ್ಜಸ್. ಸಿಂಪಲ್ ಅಂತಂದ್ರೇನು, ಅದರಲ್ಲಿ ಲೂಪ್ ಗಳು ಕೂಡ ಇರಲ್ಲ ಮತ್ತೆ ಮಲ್ಟಿಪಲ್ ಎಡ್ಜಸ್ ಕೂಡ ಇರಲ್ಲ. ಈ ರೀತಿ ಈ ರೀತಿನಾದ್ರೂ ಬರೀಬಹುದು, ABC. ಸೊ ಇದು ಕೂಡ ಒಂದು ಗ್ರಾಫ್ಗೆ ಎಕ್ಸಾಂಪಲ್, ಸಿಂಪಲ್ ಗ್ರಾಫ್ ಎಕ್ಸಾಂಪಲ್. ಏನು ಸಿಂಪಲ್, ಮಲ್ಟಿಪಲ್ ಎಡ್ಜಸ್ ಇರಬಾರ್ದು, ಈ ರೀತಿ ಮಲ್ಟಿಪಲ್ ಎಡ್ಜಸ್ ಇರಬಾರ್ದು, ಈ ರೀತಿ ಸೆಲ್ಫ್ ಲೂಪ್ ಗಳು ಇರಬಾರ್ದು. ಸೊ ಅದನ್ನ ಏನಂತ ಕರಿತೀವಿ, ಸಿಂಪಲ್ ಗ್ರಾಫ್. ಸೊ ಇವುಗಳನ್ನ ಯಾವ ರೀತಿ ನಿಮಗೆ ಕೇಳ್ತಾರೆ ಅಂತಂದ್ರೆ, ಎಕ್ಸ್ಪ್ಲೈನ್ ಸಿಂಪಲ್ ಗ್ರಾಫ್, ಮಲ್ಟಿಪಲ್ ಗ್ರಾಫ್ ಈ ರೀತಿ ಕೊಡ್ಬೋದು. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ವಾಟ್ ಈಸ್ ಗ್ರಾಫ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ದಿ ಗ್ರಾಫ್ಸ್ ಅಂತ ನಿಮಗೆ ಕೇಳ್ಬೋದು. ಸೊ ಅದ್ರ ಪ್ರಕಾರ ನೀವು ಸಿಂಪಲ್ ಆಗಿ ಡೆಫಿನಿಷನ್ ಅನ್ನು ಕೂಡ ಬರೀರಿ, ಮತ್ತೆ ಎಕ್ಸಾಂಪಲ್ ಗಳನ್ನು ಕೂಡ ಈ ರೀತಿ ಡ್ರಾ ಮಾಡ್ತಾ ಹೋಗಿ. ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಏನಿಲ್ಲ, ಎಕ್ಸಾಂಪಲ್ ಅನ್ನ ಎಕ್ಸ್ಪ್ಲೈನ್ ಡ್ರಾ ಮಾಡಿದ್ರೆ ಸಾಕು, ನಿಮಗೆ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಒಂದೊಂದಾಗಿ ನೀಟಾಗಿ ಕಲಿತಾ ಹೋಗಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನೂ ಜಾಸ್ತಿ ಇನ್ಪುಟ್ ಗಳು ಬೇಕು ಅಂತಂದ್ರೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ವಾಟ್ಸ್ಆಪ್ ಗ್ರೂಪ್ಗೂ ಕೂಡ ಜಾಯಿನ್ ಆಗಿ ನಮಗೆ ಡೌಟ್ಸ್ ಅನ್ನ ಕೇಳ್ಬೋದು, ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಸೊ ಇನ್ನು ಉಳಿದಿರುವಂತ ಟಾಪಿಕ್ ಗ್ರಾಫ್ ಥಿಯರಿ, ಇದು ಮಾಡ್ಯೂಲ್ 1 ಅಲ್ಲಿ. ಸೊ ಅವುಗಳನ್ನೆಲ್ಲದನ್ನು ಕೂಡ ವಿಡಿಯೋಗಳನ್ನ ನಾನು ಪ್ಲೇ ಲಿಸ್ಟ್ ಅಲ್ಲಿ ಹಾಕಿರ್ತೀನಿ. ಸೊ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.